ಮಿಗೆ ಅರಲ್ದಿರ್ಪಕೆಂದ ಬರೆಯ ಕುಸುಮದುಳ್ ಸೊಗದ ಗಮನದಿಂದ ಪೆಂದುಂಬಿಯೂ ಆವಗಂ ಗಿರ್ಪವುಳ್ ಹರಿಯ ಮುಖ ಕಮಲವಂ ಚಣ ಚಣದೆ ಕಂಡು ಸಂಪ್ರೀತಿಂ ಲಘು ಲಜ್ಜೆಯಿಂದೆ ಪಿಂದಿರುಗುತ್ತಲಿಹ ಕಡಲ ಮಗಳಪ್ಪ ಸಿರಿಗೆ ಸೆವ ಕುಡಿ ನೋಟಗಳ ಮಾಲೆಯು ಅಗಣಿತದ ಸಂಪದವನು ಎನಗಿದೆಗೈದು ಸಂರಕ್ಷಿಸಲಿ ಅನವರತವು. ಶ್ರೀ ಶಂಕರಾಚಾರ್ಯರು ರಚಿಸಿರುವ ಕನಕಧಾರಾ ಸ್ತೋತ್ರದ 2ನೇ ಶ್ಲೋಕದ ಅರ್ಥ ಹೀಗಿದೆ. ಜಗತ್ತಿನ ಸಕಲ ವೈಭವವನ್ನು ಪ್ರತಿಪಾದಿಸುವ ಲಕ್ಷ್ಮಿ ಜಗನ್ಮಾತೆಯಾಗಿದ್ದಾಳೆ. ಈ ಜಗತ್ತಿನಲ್ಲಿನ ಎಲ್ಲ ಐಶ್ವರ್ಯ, ವೈಭವ, ಕೀರ್ತಿಯ ಉತ್ಪತ್ತಿ ಲಕ್ಷ್ಮಿಯ ದಯೆಯಿಂದಾಗುತ್ತದೆ. ಕೃಷ್ಣನ ಕೃಪಾ ಕಟಾಕ್ಷದಂತೆ ಅಂದರೆ ಕೃಷ್ಣನ ಕೃಪೆ ಪಾಂಡವರ ಮೇಲೆ, ಆತನ ಗೆಳೆಯ ಕುಚೇಲನ ಮೇಲೆ ಹಾಗೂ ಎಲ್ಲ ಭಕ್ತರ ಮೇಲೆ ಹೇಗಿತ್ತೋ ಹಾಗೆ ಲಕ್ಷ್ಮಿಯ ಕಟಾಕ್ಷವೂ ಸಹ ಸಮೃದ್ಧಿಯನ್ನು ಮೊಳಗಿಸುವ ಶಕ್ತಿಯನ್ನು ಹೊಂದಿದೆ. ಶ್ರೀ ಲಕ್ಷ್ಮಿಯ ಕುಡಿಗಣ್ಣೋಟ ಎಲ್ಲಿಗೆ ತಲುಪುತ್ತದೆಯೋ ಅಲ್ಲಿ ಸುಂದರತೆ, ಕೀರ್ತಿ, ಶೋಭೆ ಮತ್ತು ಯಶಸ್ಸು ಪ್ರಾಪ್ತಿಯಾಗುತ್ತದೆ ಅಂತ ಶ್ರೀ ಶಂಕರಾಚಾರ್ಯರು ತಮ್ಮ 2ನೇ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ದೇವಿಯು ಪರಮಾತ್ಮನ ಹತ್ತಿರವಿರುವ ದಿವ್ಯ ರೂಪಿಣಿ. ಆಕೆಯು ದಿವ್ಯ ಜಗದಾತೀತ ಶಕ್ತಿಯುಳ್ಳವಳು. ದೇವಿಯ ಕೃಪೆಗೆ ಪಾತ್ರರಾದವರೆಲ್ಲರಿಗೂ ಸಂತಸ, ಶಾಂತಿ, ಸಮೃದ್ಧಿ ಸಿಗುತ್ತದೆ. ಹಾಗಾಗಿ ನಾವೆಲ್ಲ ಸರ್ವಗುಣ ಸಂಪನ್ನರಾಗಿ ಭಕ್ತಿಯಿಂದ ಆ ದೇವಿಯನ್ನು ಪೂಜಿಸಿ ದೇವಿಯ ಕೃಪೆಗೆ ಪಾತ್ರರಾಗೋಣ ಎನ್ನುವುದು ಈ 2ನೇ ಶ್ಲೋಕದ ಅರ್ಥವಾಗಿದೆ.